ಕಾಂಗ್ರೆಸ್ ಪಾರ್ಟಿ ಪರ ಇದ್ದಾರೆ ಅನ್ನೋದು ಸ್ಪಷ್ಟ ಆಗಲಿ. ಅದಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ನಿಮಗೆ ಬರ್ತಾ ಇರೋವಂಥ ತೆರಿಗೆ ಹಣ ವಾಪಸ್ ಜನಗಳಿಗೆ ಕೊಡಿ. ಈ ವರ್ಷ 6,000 ಕೋಟಿ ಅಷ್ಟು ಬರ್ತತೆ, ವಾಪಸ್ ಕೊಡಿ. ಅದನ್ನು ತೆರಿಗೆಯನ್ನು ಕಟ್ ಮಾಡಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಆ ಒಂದು ವಿನಾಯಿತಿಯನ್ನು ಕೊಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಯಾರೋ ತಲೆ ಕೆಟ್ಟೋರು ಹಂಗೆ ಮಾಡ್ಬೋದು ಅಷ್ಟೇ. ಅವ್ನು ಮಾಡ್ತಾ ಇರೋನೇ ಆಮ್ ಆದ್ಮಿ ಪಾರ್ಟಿ. ಆಮ್ ಆದ್ಮಿ ಪಾರ್ಟಿಯ ಅವನು ಪ್ರಚಾರ ಸಮಿತಿಯ ಅಧ್ಯಕ್ಷ. ಅವನು ಈಗ ಇಲ್ಲಿ ಮಾಡಿದ್ರೆ ಏನಾನ ಹಿಡಿದು ಒಳಗಾಗ್ತಾರೆ ಅಂದ್ಬಿಟ್ಟು ಅಮೇರಿಕಾಗೆ ಹೋಗಿ ಅಲ್ಲಿಂದ ಮಾಡ್ತಾ ಇದ್ದಾನೆ. ಕಾಕ್ರೋಚ್ ಪಾರ್ಟಿ ವಿಚಾರವಾಗಿ ನಾವು ಮಾತಾಡಿಲ್ಲ, ನ್ಯಾಯಾಂಗದ ಮುಖ್ಯಸ್ಥರು ಮಾತಾಡಿರೋದು. ನ್ಯಾಯಾಂಗ, ಇಡೀ ದೇಶ ನ್ಯಾಯಾಂಗದ ಬಗ್ಗೆ ಗೌರವ ಕೊಡ್ತೀರಿ, ನಾವೆಲ್ಲರೂ ಕೂಡ ಕೊಡಬೇಕು. ಕಾಂಗ್ರೆಸ್ ಪಾರ್ಟಿಯವರು ಕೊಡಬೇಕು. ವಿರುದ್ಧ ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಂದರೆ ನ್ಯಾಯಾಂಗದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ. ಅದರಿಂದ ಈಗಾಗಲೇ ಅದೂ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಕಾಕ್ರೋಚ್ ಪಾರ್ಟಿದು ಬರ್ತಾ ಇದೆ. ಅದೇ ರೀತಿ ಕಾಕ್ರೋಚನ್ನು ಸಾಯಿಸೋ ಪಾರ್ಟಿ ಯಾವುದಪ್ಪ ಅದು, ಹಿಟ್ಟದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಹಿಟ್ಟಿಗೂ ಭಾಳ ಜನ ಲೈಕ್ಸ್ ಕೊಟ್ಟಿದ್ದಾರೆ. ನೋಡೋಣ, ಹಿಟ್ಟು ಹೊಡೆದ್ರೆ ಕಾಕ್ರೋಚ್ ಹೋಗ್ತೈತೆ ಅಂತ ಎಲ್ಲ ತಿಳ್ಕೊಂಡವ್ರೆ. ಇಬ್ಬರದು ನಡೀತಾ ಇದೆ, ನೋಡೋಣ. ನಮಗಂತೂ ಅದು ಇವರಿಬ್ಬರು ಪರಿಚಯ ಇಲ್ಲ, ಹಿಟ್ಟು ಪರಿಚಯ ಇಲ್ಲ, ಕಾಕ್ರೋಚು ಪರಿಚಯ ಇಲ್ಲ ನಮಗೆ. ಆಮ್ ಆದ್ಮಿದು ಅಲ್ವಾ, ಆಮ್ ಆದ್ಮಿ ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಅದಕ್ಕೆ ಜಾಯ್ನ್ ಆಗಿದ್ದಾರೆ. ಆಮ್ ಆದ್ಮಿಯವರು, ಈ ಕಾಂಗ್ರೆಸ್ ಅವರು ಇದ್ದಾರಲ್ಲ, ಅದಕ್ಕೋಸ್ಕರ ಕೆಲಸ ಕಾರ್ಯ ಬಿಟ್ಟು ಅಭಿವೃದ್ಧಿ ಮಾಡಿದೆ, ರಾಜ್ಯದ ಅಭಿವೃದ್ಧಿ ಮಾಡಿದೆ, ಕೈ ಕಟ್ಟಂಡು ಮನೆ ಕೂತಿದ್ದಾರಲ್ಲ, ಅವ್ರಿಗೂ ಕೆಲಸ ಇಲ್ಲ, ಅವರು ಸೇರ್ಕೊಂಡಿದ್ದಾರೆ ಅಷ್ಟೇ. ಅದರಿಂದ ಇದು ಆಮ್ ಆದ್ಮಿ ಕಾಂಗ್ರೆಸ್ಸಿನ ಒಂದು ಕುತಂತ್ರದ ಕಾಕ್ರೋಚ್ ಇದು. ಇಲ್ಲಿ ಒಂದು ಕಾಕ್ರೋಚ್ ಅಲ್ಲ, 2 ಕಾಕ್ರೋಚ್ ಇದೆ. ಒಂದು ಕಾಂಗ್ರೆಸ್ಸು, ಒಂದು ಆಮ್ ಆದ್ಮಿ. 2 ಕಾಕ್ರೋಚ್ ಪಾರ್ಟಿ ಇದು. ಜನತಾ ಅಲ್ಲ, 2 ಕಾಂಗ್ರೆಸ್ ಪಾರ್ಟಿ ಪರ ಇದ್ದಾರೆ ಅನ್ನೋದು ಸ್ಪಷ್ಟ ಆಗಲಿ. ಅದಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ನಿಮಗೆ ಬರ್ತಾ ಇರೋವಂಥ ತೆರಿಗೆ ಹಣ ವಾಪಸ್ ಜನಗಳಿಗೆ ಕೊಡಿ. ಈ ವರ್ಷ 6,000 ಕೋಟಿ ಅಷ್ಟು ಬರ್ತತೆ, ವಾಪಸ್ ಕೊಡಿ. ಅದನ್ನು ತೆರಿಗೆಯನ್ನು ಕಟ್ ಮಾಡಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಆ ಒಂದು ವಿನಾಯಿತಿಯನ್ನು ಕೊಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಯಾರೋ ತಲೆ ಕೆಟ್ಟೋರು ಹಂಗೆ ಮಾಡ್ಬೋದು ಅಷ್ಟೇ. ಅವ್ನು ಮಾಡ್ತಾ ಇರೋನೇ ಆಮ್ ಆದ್ಮಿ ಪಾರ್ಟಿ. ಆಮ್ ಆದ್ಮಿ ಪಾರ್ಟಿಯ ಅವನು ಪ್ರಚಾರ ಸಮಿತಿಯ ಅಧ್ಯಕ್ಷ. ಅವನು ಈಗ ಇಲ್ಲಿ ಮಾಡಿದ್ರೆ ಏನಾನ ಹಿಡಿದು ಒಳಗಾಗ್ತಾರೆ ಅಂದ್ಬಿಟ್ಟು ಅಮೇರಿಕಾಗೆ ಹೋಗಿ ಅಲ್ಲಿಂದ ಮಾಡ್ತಾ ಇದ್ದಾನೆ. ಕಾಕ್ರೋಚ್ ಪಾರ್ಟಿ ವಿಚಾರವಾಗಿ ನಾವು ಮಾತಾಡಿಲ್ಲ, ನ್ಯಾಯಾಂಗದ ಮುಖ್ಯಸ್ಥರು ಮಾತಾಡಿರೋದು. ನ್ಯಾಯಾಂಗ, ಇಡೀ ದೇಶ ನ್ಯಾಯಾಂಗದ ಬಗ್ಗೆ ಗೌರವ ಕೊಡ್ತೀರಿ, ನಾವೆಲ್ಲರೂ ಕೂಡ ಕೊಡಬೇಕು. ಕಾಂಗ್ರೆಸ್ ಪಾರ್ಟಿಯವರು ಕೊಡಬೇಕು. ವಿರುದ್ಧ ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಂದರೆ ನ್ಯಾಯಾಂಗದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ. ಅದರಿಂದ ಈಗಾಗಲೇ ಅದೂ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಕಾಕ್ರೋಚ್ ಪಾರ್ಟಿದು ಬರ್ತಾ ಇದೆ. ಅದೇ ರೀತಿ ಕಾಕ್ರೋಚನ್ನು ಸಾಯಿಸೋ ಪಾರ್ಟಿ ಯಾವುದಪ್ಪ ಅದು, ಹಿಟ್ಟದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಹಿಟ್ಟಿಗೂ ಭಾಳ ಜನ ಲೈಕ್ಸ್ ಕೊಟ್ಟಿದ್ದಾರೆ. ನೋಡೋಣ, ಹಿಟ್ಟು ಹೊಡೆದ್ರೆ ಕಾಕ್ರೋಚ್ ಹೋಗ್ತೈತೆ ಅಂತ ಎಲ್ಲ ತಿಳ್ಕೊಂಡವ್ರೆ. ಇಬ್ಬರದು ನಡೀತಾ ಇದೆ, ನೋಡೋಣ. ನಮಗಂತೂ ಅದು ಇವರಿಬ್ಬರು ಪರಿಚಯ ಇಲ್ಲ, ಹಿಟ್ಟು ಪರಿಚಯ ಇಲ್ಲ, ಕಾಕ್ರೋಚು ಪರಿಚಯ ಇಲ್ಲ ನಮಗೆ. ಆಮ್ ಆದ್ಮಿದು ಅಲ್ವಾ, ಆಮ್ ಆದ್ಮಿ ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಅದಕ್ಕೆ ಜಾಯ್ನ್ ಆಗಿದ್ದಾರೆ. ಆಮ್ ಆದ್ಮಿಯವರು, ಈ ಕಾಂಗ್ರೆಸ್ ಅವರು ಇದ್ದಾರಲ್ಲ, ಅದಕ್ಕೋಸ್ಕರ ಕೆಲಸ ಕಾರ್ಯ ಬಿಟ್ಟು ಅಭಿವೃದ್ಧಿ ಮಾಡಿದೆ, ರಾಜ್ಯದ ಅಭಿವೃದ್ಧಿ ಮಾಡಿದೆ, ಕೈ ಕಟ್ಟಂಡು ಮನೆ ಕೂತಿದ್ದಾರಲ್ಲ, ಅವ್ರಿಗೂ ಕೆಲಸ ಇಲ್ಲ, ಅವರು ಸೇರ್ಕೊಂಡಿದ್ದಾರೆ ಅಷ್ಟೇ. ಅದರಿಂದ ಇದು ಆಮ್ ಆದ್ಮಿ ಕಾಂಗ್ರೆಸ್ಸಿನ ಒಂದು ಕುತಂತ್ರದ ಕಾಕ್ರೋಚ್ ಇದು. ಇಲ್ಲಿ ಒಂದು ಕಾಕ್ರೋಚ್ ಅಲ್ಲ, 2 ಕಾಕ್ರೋಚ್ ಇದೆ. ಒಂದು ಕಾಂಗ್ರೆಸ್ಸು, ಒಂದು ಆಮ್ ಆದ್ಮಿ. 2 ಕಾಕ್ರೋಚ್ ಪಾರ್ಟಿ ಇದು. ಜನತಾ ಅಲ್ಲ, 2